ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ನಿಮಗೆ ಒಂದು ಟ್ರೆಡಿಷ್ನಲ್ ರೆಸಿಪಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ. ಅದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ. ಸೊ ಸ್ಟಾರ್ಟ್ ಮಾಡೋಣ. ನಾನು ಇವಾಗೊಂದು ನಿಂಬೆಹಣ್ಣು ತಗೊಂಡು ಬಾಕ್ಸ್ ಶೇಪಲ್ಲಿ ಮೀನ್ಸ್ ಒಂದು ನಿಂಬೆಹಣ್ಣಲ್ಲಿ 4 ಪೀಸ್ಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಿಂಬೆಹಣ್ಣ ಚೆನ್ನಾಗಿ ತೊಳ್ಕೊಂಡು 4 ಪೀಸ್ ಥರ ಕಟ್ ಮಾಡ್ಕೊಬೇಕು. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ್ನ ನೀವು ಕಟ್ ಮಾಡ್ಕೋಬೋದು. ನನಗೆ ಈ ಥರ ಇಷ್ಟ, ನನಗೆ ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಒಂದು ಪಾತ್ರೆಗೆ ಕಟ್ ಮಾಡಿಟ್ಟಿರೋ ನಿಂಬೆಹಣ್ಣನ್ನ ಹಾಕ್ಕೊಳ್ಳೋಣ. ನಾನು ಸುಮಾರು 1 kg ಆಗಷ್ಟು ನಿಂಬೆಹಣ್ಣ ತೊಗೊಂಡಿದ್ದೀನಿ. ಸೊ ಒಂದು ಪಾತ್ರೆಯಲ್ಲಿ ಈಗ ನಿಂಬೆಹಣ್ಣು ಎತ್ತಿಟ್ಕೊಳ್ಳೋಣ. ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮೀನ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೆಕ್ಸ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ಇದು ಕೂಡ ನಿಮಗೆ ಎಷ್ಟು ಖಾರ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಥರ ಖಾರದ ಪುಡಿ ಹಾಕ್ಕೊಳ್ಳಿ. ಅದಾದಮೇಲೆ ಜಜ್ಜಿರೋ ಬೆಳ್ಳುಳ್ಳಿಗಳು, ಇದು ವಿತ್ ಸಿಪ್ಪೆ ಸಮೇತ ಹಾಕೋಕ್ಕೆ ನನಗಿಷ್ಟ. ಯಾಕಂದರೆ ಇದು ತಿನ್ನಬೇಕಾದ್ರೆ ಒಂದೊಂದು ಸಿಕ್ಕರೆ ಚೆನ್ನಾಗಿರುತ್ತೆ. ಸೊ ಸಿಪ್ಪೆ ಸಮೇತ ಹಾಕಿ ನಾನು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ರಾತ್ರಿ ನೆನೆಕ್ಕೆ ಬಿಡಬೇಕು, ನೆನೆಸಿಡಬೇಕು. ಇದನ್ನು ನೆನೆಸಿಟ್ಟು ಆಮೇಲೆ ಇದನ್ನು ಉಪ್ಪಿನಕಾಯಿ ಮಾಡಬೇಕು. ಸೊ ಒಂದು ರಾತ್ರಿ ನೆನೆಸಿಡೋದ್ರಿಂದ ಇದು ಚೆನ್ನಾಗಿ ಉಪ್ಪು ಮತ್ತು ಖಾರ ಎರಡೂ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಸೊ ಉತ್ತರ ಕರ್ನಾಟಕದವರಾಗಿರೋದ್ರಿಂದ ನಮಗೆ ಉಪ್ಪಿನಕಾಯಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನಾನು ಮಾಡೋ ಬ್ರೇಕ್ಫಾಸ್ಟು ಮತ್ತು ಅನ್ನ ಸಾಂಬಾರಿಗೆ ನಂಗೆ ಉಪ್ಪಿನಕಾಯಿ ಕಂಪಲ್ಸರಿ ಬೇಕು. ಅದರಲ್ಲೂ ಈ ಥರ ನಿಂಬೆಹಣ್ಣಿನ ಉಪ್ಪಿನಕಾಯಿ ನಂಗೆ ತುಂಬ ಇಷ್ಟ. ಸೊ ನಾನೊಂದು ರಾತ್ರಿ ನೆನೆಸೋಕ್ಕೆ ಬಿಡ್ತಾಯಿದ್ದೀನಿ. ಬೆಳಿಗ್ಗೆ ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಹಾಕ್ಕೊಂಡು 100 ಗ್ರಾಮ್ಸ್ ಬೆಲ್ಲ ಹಾಕಿ ಅದನ್ನು ಕರ್ಗೋದಕ್ಕೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ನಾವು ರಾತ್ರಿ ನೆನೆಸಿಟ್ಟಿರೋ ನಿಂಬೆಹಣ್ಣಿನ ಮಿಕ್ಸ್ನ ತಗೊಂಡು ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ನೀರು ಬಿಟ್ಟಿದೆ ನಿಂಬೆಹಣ್ಣು. ಸೊ ಇವಾಗ ಪಾಕ ಕೂಡ ಈ ಕಡೆ ರೆಡಿಯಾಗಿದೆ. ನಾವಿವಾಗ ನಿಂಬೆಹಣ್ಣಿನ ಮಿಶ್ರಣನ ಅದಕ್ಕೆ ಹಾಕ್ಕೊಂಡು ತಿರ್ಗಾ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಇನ್ಸ್ಟೆಂಟ್ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಸಿಪಿ. ಈ ಥರ ಬರುತ್ತೆ. ಸೊ ಚೆನ್ನಾಗಿ ಅದು ಕುದಿಬೇಕು. ಸೊ ಈಗ ಇನ್ಸ್ಟೆಂಟ್ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ಥರದ ಉಪ್ಪಿನಕಾಯಿ ಯೂಶ್ವಲಾಗಿ ಪ್ರೆಗ್ನೆಂಟ್ಸ್ ವುಮೆನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಸ್ವಲ್ಪ ಉಪ್ಪು, ಹುಳಿ, ಖಾರ ಮತ್ತು ಸ್ವಲ್ಪ ಸ್ವೀಟ್ ಇರುತ್ತೆ. ಸೊ ಡಿಫ್ರೆಂಟ್ ಆಗಿರುತ್ತೆ. ಈಸಿಯಾಗಿ ಕೂಡ ಮಾಡ್ಬೋದು. ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ. ಆ್ಯಂಡ್ ಮತ್ತು ನನ್ನ ವೀಡಿಯೋಗಳಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ಸೊ ಇದೇ ಥರ ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳಿ ಹೀಗೆ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.